ಭಾಗ್ಯ ಭಾಗ್ಯ 2 ದಿವಸ ಆಯ್ತು ಯಾಕೋ ಮೋತಿ ಸಪ್ಪು ಮಾಡಿದ್ದಿ. ನನ್ನ ಜೋಡಿ ಸರಿಯಾಗಿ ಮಾತಾಡುವಲ್ಲಿ, ನನ್ನ ಜೋಡಿ ಸರಿಯಾಗಿ ಊಟನೂ ಮಾಡುವಲ್ಲಿ, ಅಂತದ್ ಏನಾಗೈತಿ ನಿನಗ? ನನ್ನ ಮುಂದೆ ಹೇಳಲ್ಲ. ನನಗೇನಾಗಿಲ್ರಿ. ಸರಿಯಾಗಿ ನಿದ್ದೆ ಮಾಡುವಲ್ಲಿ, ಯಾವ್ದೋ ನಿನಗ ಯಾವ್ದೋ ಚಿಂತಿ ಕಾಡಾಕತ್ತೈತಿ. ನನ್ನ ಮುಂದ ಸರಿಯಾಗಿ ಹೇಳ. ರೀ ನನಗೇನಾಗಿಲ್ರಿ, ನಾ ಆರಾಮ ಇದ್ದೀನಿ. ಲೇ ಭಾಗ್ಯ, ನಿನ್ನ ಮೋತಿ ನೋಡಿದ್ರ ನನಗೆ ಗೊತ್ತಾಕತಿ. ಯಾಕಂದ್ರ ಮನ್ಯಾಗ ಅವ್ವ ಅಪ್ಪ ಯಾರು ನಿನಗೆ ಏನಾರ ಅಂದ್ರನ ಹೇಳವ್ರಿಗೆ, ಆದ್ರೆ ನಾ ಬುದ್ಧಿವಾದ ಹೇಳ್ತೇನೆ. ನೀನೇ ಚಿಂತೆ ಮಾಡಕ್ ಹೋಗ್ಬೇಡ, ಆಯ್ತಿಲ್ಲ? ನನ್ಗೆ ಯಾರು ಏನ್ ಅಂದಿಲ್ರಿ. ತವ್ರ ಮನ್ಯಾಗ ಜನ್ಮ ಕೊಟ್ಟ ತಾಯಿ ತಂದಿನ ಬಿಟ್ಟ, ಒಡ ಹುಟ್ಟಿದ ಅಂತಮರ್ ಬಿಟ್ಟ, ಅಕ್ಕತಂಗ್ಯಾರನ್ ಬಿಟ್ಟ, ಓಣ್ಯಾಗ ಆಡಿದ ಗೆಳತ್ಯಾರನ್ ಬಿಟ್ಟ ನೀವ ಸರ್ವಸ್ವ ಅಂತೇಳಿ ನಾನು ಬಂದಿನ್ರಿ. ಮತ್ತು ನೀವು ನಾನು ಒಬ್ಬಕಿನ ಬಿಟ್ಟ ಡ್ಯೂಟಿ ಮೇಲೆ ಹೊಂಟಿದ್ದರಿ. ಅದ ಚಿಂತೆ ಕಾಡಾಕತ್ತೈತ್ರಿ, ನನಗ ದುಃಖ ಆಗಕತ್ತೈತಿ. ಲೇ ಭಾಗ್ಯ, ನಾನು ಡ್ಯೂಟಿಗೆ ಹೊಂಟನೆ ತಿಳ್ಕೊಂಡು ಅದಕ್ಕಾಗಿ ಚಿಂತೆ ಮಾಡಾಕತ್ತೇನ? ನೋಡಿಲಿ, ನಿನ್ನ ಸಲುವಾಗಿ 3 ತಿಂಗಳು ಬಿಟ್ಟು ಮಾತ್ರ ರಜಾ ತಗೊಂಡು ಬರ್ತಾನ. ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಅಲ್ರಿ, 3 ತಿಂಗಳ ಡ್ಯೂಟಿ ಮೇಲೆ ಹೋಗವ್ರ. 1 ತಿಂಗಳದಾಗ ಕಾಣಬಾರ್ದ ಸುಖ ಕಂಡಿನಿ. ಮನಸ್ಸಿಗೆ ಸಂತೋಷ, ಆನಂದ, ನೆಮ್ಮದಿ ಸಿಕ್ಕಿತ್ತು. ಇನ್ 3 ತಿಂಗಳ ನಾವ್ ಒಬ್ಬಕ್ಕೆ ಹೆಂಗಿರ್ಬೇಕ್ರಿ? ಹೆಂಗಿರ್ಬೇಕು? 1 ತಿಂಗಳದಾಗ ತಾಯಿ ತಂದಿ ತವ್ರ ಮನಿ ಗೆಳತ್ಯಾರನ್ನ ಎಲ್ಲಾರನ್ನ ಮರೆಸಿಬಿಟ್ಟಿರಿ. ಈಗ ನನಗ ಇರಾಕ ಕಷ್ಟ ಆಕತ್ರಿ. ಲೇ ಭಾಗ್ಯ, ಎಲ್ಲಾ ಸೈನಿಕರು ಹೆಂಡತಿ ಮೂವಕ್ಕಾಗಿ ಮನ್ಯಾಗ ಕೂತ್ರಂದ್ರ ನಮ್ಮ ದೇಶ ಕಾಯವ್ರ ಯಾರು? ಪಾಕಿಸ್ತಾನದವ್ರು ಯುದ್ಧಕ್ಕ ಸಿದ್ಧವಾಗಿ ನಿಂತಾರತ್ತ. ಎದ್ದು ಬಾ ಅಂತ ಹೇಳ್ಕಂಡ ನಗ್ನಗ್ತ ಕಳ್ಸೋದ್ ಬಿಟ್ಟು ಕೆರ ಹಿಂಗ ಅಳ್ಕೋತ ನಿಂತೇನ? ಇಲ್ರಿ, ತಿಂಗಳಾತ ಬಿಟ್ಟಿದ್ದಿದ್ದಿಲ್ಲ. ಈಗ ಒಬ್ಬಕಿಗೆ ಇರಾಕ ಕಷ್ಟ ಆಕತ್ರಿ. ಹೆಂಗ ನಗ್ನಗ್ತ ಕಳಿಸಿ ಕೊಡ್ಲಿ ಇವ್ನ? ನಮ್ಮ ಭಾರತ ದೇಶನ 1 ಇಂಚ್ ಬಿಟ್ಟು ಕೊಟ್ರ ನಮ್ಮ ಹೆತ್ತ ತಾಯಿನ ಬಿಟ್ಟು ಕೊಟ್ಟಂಗ ಆಕತಿ. ಆಯ್ತ್ರಿ, ಈ ಭಾರತ ದೇಶದ ಅಭಿಮಾನಕ್ಕಾಗಿ ನಾನ್ ನಿಮ್ಮನ್ನ ನಗ್ನಗ್ತಾ ಕಳಿಸ್ಕೊಡ್ತೀನಿ ರೀ. ಆದ್ರ ನೀವು ಕೊಟ್ಟ ಸುಖ ನನಗೆ ಯಾರು ಕೊಡ್ತಾರಿ ಈ ಮನ್ಯಾಗ? ಭಾಗ್ಯ, ಮೊದಲು ಹೋಗಿ ಬ್ಯಾಗ್ ತಗೊಂಡ್ ಬಾ, ಆಮೇಲೆ ನಿನಗೆ ಹೇಳ್ತೇನೆ. ರೀ ಭಾಗ್ಯ, ನಾ ಹೋಗಿ ಬರ್ತೀನಿ. ಅವ್ವ ಅಪ್ಪನ ಚಂದಾಗಿ ನೋಡ್ಕೋತೀರ. ಏನ್ ಹೇಳ್ತೇನೆ? ಬರ್ತೀನಿ. ರೀ ಏನೇ ಹೇಳ್ತೀನತ್ತೆ ಹಂಗ ಹೊಂಟ್ರಲ್ಲ, ಅದೇನ್ ಹೇಳ್ರಿ? ಭಾಗ್ಯ, ದೇಹಕ್ಕೆ ನೆಮ್ಮದಿ ಸಿಗಬೇಕಾದ್ರೆ, ಮನಸ್ಸಿಗೆ ಶಾಂತಿ ಸಿಗಬೇಕಾದ್ರೆ ನೀನು ಬಲ್ಲವರ ಸಂಗ ಮಾಡು. ರೀ ಏನಂದ್ರಿ? ಇನ್ನೇನ್ ಹೇಳ್ರಿ? ಏನದು? ಅದನ್ನ ಹೇಳಿನಲ್ಲಿ, ದೇಹಕ್ಕೆ ನೆಮ್ಮದಿ ಸಿಗಬೇಕಾದ್ರೆ, ಮನಸ್ಸಿಗೆ ಶಾಂತಿ ಸಿಗಬೇಕಾದ್ರೆ ಬಲ್ಲವರ ಸಂಗ ಮಾಡಂತ ಹೇಳಿದ್ನಲ್ಲ. ಆಯ್ತ್ರಿ, ಈಗ ಹೇಳಿರ್ಲಿ ಅದ ಸಂತೋಷ ಆಯ್ತು ನೋಡ್ರಿ ನನಗ. ನೀವು 3 ತಿಂಗಳು ಬಿಟ್ಟಾರ ಬರ್ರಿ, 6 ತಿಂಗಳ ಬಿಟ್ಟಾರ ಬರ್ರಿ, ನಾ ನೋಟ ಏನ್ ಮಾಡಂಗಿಲ್ರಿ. ಆದ್ರ ಹೋಗಿ ಬರ್ರಿ, ಹೋಗಿ ಬರ್ರಿ. ಆಯ್ತು, ಆಯ್ತಾಯ್ತು, ಹೋಗಿ ಬರ್ತೀನಿ. ಹಾ ಆಯ್ತಾಯ್ತು, ಬರ್ಲಾ? ಹಾ, ನನ್ನ ಗಂಡ ಬಲ್ಲಾರ ಸಂಘ ಮಾಡತ್ ಹೇಳ್ದ. ಕೆಲವು ಗಣಸರು ಇರ್ತಾರ, ನಿತ್ ಮಾತಾಡಿದ್ರ ಸಂಶಯ ಮಾಡಿ ಬಡಿತಾರ. ಮತ್ತ ಅಲ್ಲೇ ಅವ್ರ ಮನೆಗೆ ಹೋಗುದು ಬರೋದು ಮಾಡ್ರ ಕಡಿಯಾಕ ನಿಂದಿರ್ತಾರ. ನನ್ನ ಗಂಡ ಬಲ್ಲಾರ ಸಂಘ ಮಾಡತ್ ಹೇಳಿದ. ನನ್ನ ಮನಸ್ಸಿಗೆ ಈಗ ಸಂತೋಷ ಆತ. ನನ್ನ ಗಂಡ ಹೇಳಿದ ಮಾತ ಬರೋಬ್ಬರಿ ಐತಿ. ಇನ್ನು ಬಲ್ಲಾರ ಸಂಘ ಮಾಡ್ಬೇಕು. ನಾ ಗಂಡನ ವಿಚಾರ ಮಾಡಂಗಿಲ್ಲ. 3 ತಿಂಗಳು ಬಿಟ್ಟಾರ ಬರ್ಲಿ, 6 ತಿಂಗಳು ಬಿಟ್ಟಾರ ಬರ್ಲಿ, ನನಗೇನ್ ಮಾಡೋದೈತಿ? ನನ್ನೊಳಗ ನಾನು ತಿಳ್ಕೊಂಡೆ, ನಾ ಬೇಕಾದ ಗಂಡನ ಮಾಡ್ಕೊಂಡೆ. ನನ್ನೊಳಗ ನಾನು ತಿಳ್ಕೊಂಡೆ, ನಾ ಬೇಕಾದ ಗಂಡನ ಮಾಡ್ಕೊಂಡೆ. ನನ್ನ ಗಂಡ ಎಷ್ಟು ಶಾನ್ಯ. ನನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಾದ್ರ ಬಲ್ಲಾರನ ಹುಡುಕ್ಯಾಡತ್ ಹೇಳ್ಯಾನ. ಅವ್ ಹೇಳಿ ಹೋದಂದ್ರ ನನ್ನ ಮನಸ್ಸಿಗೆ ನೆಮ್ಮದಿನ ಇರ್ಲಾಗೈತಿ.
ಮಣ್ಕೊಂಡ್ರ ನಿದ್ದೆ ಹತ್ತಂಗಿಲ್ಲ, ಊಟ ಮಾಡಕ್ ಹೋದ್ರ ಊಟ ಸೇರ್ವಾದು. ನನ್ನ ಮನಸ್ಸು ಹುಚ್ಚೆದ್ದು ಕುಣಿಯಾಕತೈತಿ. ನನ್ನ ಮನಸ್ಸಿಗೆ ಎಂತ ನೆಮ್ಮದಿ ಸಿಗ್ತೈತೋ ಅತ್ತ ಕಾಯಾಕತ್ತೀನಿ. ಬಲ್ಲಾರ್ನ ಹುಡ್ಕ್ಯಾಡತ್ ಹೇಳ್ಯಾನ ನನ್ನ ಗಂಡ. ಇವತ್ತ ಬಲ್ಲಾರ್ನ ಹುಡ್ಕ್ಯಾಡ್ಕೊತ ಬಂದನಿ, ಯಾರು ಸಿಗ್ತಾರ ನೋಡ್ತಾನ. ಈ ಚಿಗವನ ಕೇಳಿ ನೋಡ್ರಿ ಆತ. ಬಲ್ಲಾರ ಎಲ್ಲಿ ಸಿಗ್ತಾರತ್ ಹೇಳಿ ಈಕಿಗೆ ಗೊತ್ತಿರ್ಬೇಕ. ಏ ಚಿಗವ, ಏ ಚಿಗವ, ಏ ಚಿಗವ, ನಿಂದ್ರಾಕ ಚಿಗವ. ಒದ್ರಾತೇನ್ ಹಂಗ ಹೊಂಟಿ. ಏ ಚಿಗವ, ನಿಂದಿಂದ ನನ್ಗೊಂದ ದಗದಾಗ್ಬೇಕಾಗೈತಿ. ಏನ್ ಮಾತಂಗಿ ದಗದ? ಅದೇನ್ ಇಲ್ಲ ಚಿಗವ, ನೀ ಇದ ಊರಕೇನ? ಹೂನವ್ವ, ನಾ ಇದ ಊರಕ್ಕೆ. ಏನ್ ಆಗ್ಬೇಕಾಗೈತಿ ಚಿಗವ? ಅದೇನಿಲ್ಲ, ಅದೇನಂದ್ರ ಈ ಊರಾಗ ಬಲ್ಲಾವ್ರ ಎಲ್ಲಿದಾರು ನಿನ್ ಗೊತ್ತೈತೇನ? ಬಲ್ಲವ್ರು ತಂಗಿ, ಶಾನ್ಯಾರ ಇದ್ದವ್ರನ್ನ ರಗಡ್ ಮಂದಿನ ಕೇಳೇನಿ. ಬಲ್ಲವ್ರು ಇದ್ದುದು ನನ್ಗ್ ಗೊತ್ತಿಲ್ಲ ತಂಗಿ. ಚಿಗವ ಹಂಗ್ಯಾಕ್ ಮಾಡ್ತಿ? ಹೇಳ, ಬಲ್ಲಾವ್ರ ಎಲ್ಲಿದಾರತ್ ಹೇಳುವ. ಒಟ್ಟು ಅವ್ರದಿಂದ ನನ್ಗೊಂದ್ ದಗದಾಗ್ಬೇಕಾಗೈತಿ. ಅದಕ್ಕ ಎಲ್ಲಿದಾರತ್ ಹೇಳ, ಹಂಗ ಮಾಡ್ಬ್ಯಾಡ ತಂಗಿ. ಬಲ್ಲವ್ರ ಈಗ ನೆಂಪಾತ್ ನೋಡವ್ವ. ಅಲ್ಲಿ ಗುಂಪನ್ ಗಿಡ ಅದಾವಲ್ಲ, ಬಲ್ಲವ್ರು ಅಲ್ಲೇ ಇರ್ತಾರ ನೋಡ. ಚಿಗವ ಬಲ್ಲಾವ್ರ ಊರಾಗ ಇರಂಗಿಲ್ಲನ? ಆ ಗುಂಪು ಗಿಡದಾಗ ಇರ್ತಾರು. ಹೌದ್ ತಂಗಿ, ಬಲ್ಲವ್ರು ಊರಾಗ ಇರಂಗಿಲ್ಲ, ಗುಂಪು ಗಿಡದಾಗ ಇರ್ತಾರು. ಈ ಸೀದಾ ಹಿಂಗ್ ಹಾದಿ ಐತೆ, ಹಿಂಗ್ ಹಾದಿ ಅಂದ್ರ ತೇಟ್ ಅಲ್ಲೇ ಹೋಗೈತ್ ನೋಡ. ಬಲ್ಲವ್ರ ಗುಂಪು ಗಿಡಕ ಹೋಗೈತ್ ನೋಡ. ಅಲ್ಲೇದಾರ ಬಲ್ಲಾವ್ರ? ಅಲ್ಲೇ ಅದಾರ ನೋಡ. ಆತ ಚಿಗವ್ವ, ನೀ ದಾರ್ಯಾಗ ಸಿಕ್ಕ ಒಳ್ಳೇದಾತೇವ್ವ. ನಾ ಹುಡ್ಕ್ಯಾಡ್ದಾಗಿತ್ತು, ನೀ ಹೇಳಿದ್ಲೆ ನಮ್ ತಾಯಿ ಇದ್ದಂಗ ನೋಡುವ. ಆತ ಚಿಗವ್ವ, ನಾ ಬಲ್ಲಾವ್ರ ಹತ್ತಕ್ಕ ಹೋಗಿ ಬರ್ತೀನ. ಹೋಗಿ ಬಾ ತಂಗಿ. ಹಾ, ಈ ಹುಡುಗಿ ಬಲ್ಲಾರ್ನ ಯಾಕೆ ಕೇಳ್ತು? ಈಕಿದು ಈ ಚೇರಾಪಟ್ಟಿ ನೋಡ್ಬೇಕಾರ ಬೇರೆ ಕಾಣ್ತೈತಿ. ಇದು ಏನೋ ಯಾಕೆ ಆಗೋದಕ್ಕ? ಆಕಿ ಹಿಂದಿಂದ ಹೋಗಿ ನಾನು ನೋಡಬೇಕ. ಮಾತಾಡು ಮಾತಾಡು ಲಿಂಗವೇ, ನೀ ಮಾತಾಡವಲ್ಲೆ ಕುಲಿಂಗವೇ. ಪಾತಾಳ ಗಂಗಿಯ ನೀರ ತಂದಿರವೆ, ಜಳಕಕ್ಕ ನೀ ಏಳು ಶ್ರೀಶೈಲಲಿಂಗವೇ. ಮಾತಾಡು ಮಾತಾಡು ಲಿಂಗವೇ, ನೀ ಮಾತಾಡವಲ್ಲಿ ಕುಲಿಂಗವೇ. ಪಾತಾಳ ಗಂಗಿಯ ನೀರು ನಾನು ತಂದಿರುವೆ, ಜಳಕಕ್ಕ ನೀನೇಳು ಲಿಂಗವೇ. ಗುರುದೇವ, ನಿನ್ನ ಆಜ್ಞೆಯಂತೆ ಪ್ರತಿದಿನ ಇದ ಬಿಂದಿಗೆ ಒಳಗಿನ ನೀರು ತಂದು ನಿನ್ನ ಜಳಕ ಮಾಡಿಸೀನಿ. ಇನ್ನು ಹೂ ಪತ್ರಿ ಹರ್ಕೊಂಡು ಬಂದು ಕುಂಕುಮ ಹಿಂಬತ್ತಿ ಧರಿಸಿ ನಿನ್ನ ಧೂಪಾರ್ತಿಯಿಂದ ಅರ್ಚನೆ ಮಾಡ್ತೀನಿ. ಓಂ ಬಸವಲಿಂಗಾಯ ನಮಃ. ಹೂವಾ, ಆ ಚಿಗವ್ ಹೇಳಿದ್ಳು ಬಲ್ಲಾವ್ರತ್ತ ಇವ್ರ ಆಗಿರ್ಬೇಕು. ಬಲ್ಲಾವ್ರ ಅಂದ್ರ ವಯಸ್ಸಾದವ, ಮುದುಕ್ ಮನುಷ್ಯ ತಿಳ್ಕೊಂಡಿನಿ. ಹರಿದವ ಅದಾನ. ನನ್ನ ಗಂಡ ಅದಕ್ಕ ಹೇಳಿ ಹೋಗ್ಯಾನ, ಬಲ್ಲಾರ್ನ ಕೇಳಿ ತಿಳ್ಕೊ, ನಿನ್ನ ದೇಹಕ್ಕ ಸುಖ ಸಿಗತೈತೆ ಅಂತ ಹೇಳಿ. ನನ್ನ ಗಂಡನಕ್ಕಿಂತ ಇವ್ ಎದ್ರಾಗ ಕಮ್ಮಿ ಅದಾನು, ನೋಡಾಕು ದಟಪಟದಾನ. ಇವನದಿಂದ ನನ್ನ ಆಸೆ ಈಡೇರ್ಸ್ಕೋಬೇಕು. ಹಾ, ನಿನ್ನ ಸೇವೆ ಮಾಡುವ ಭಾಗ್ಯನಗೆ ಕರುಣಿಸು.
ಶಿವಾಯ ಓಂ ನಮ ಶಿವಾಯ ಓಂ ಶಿವಾಯ. ಭಗವಂತ, ಇವತ್ತು ನಿನ್ನ ಪೂಜೆ ಆಯ್ತು. ನೀನು ಕಜ್ಜಾಯ ಮಾಡ್ಕೊಂಡ ತಿಂದ ನಿನ್ನ ನಾಮಾಸ್ಮರಣೆ ಮಾಡ್ಕೊತ ಕುಂತ್ರ ಆಯ್ತು. ಓಂ ಬಸವಲಿಂಗಾಯ ನಮಃ. ಗುರುಗಳ ಲಿಂಗ ಪೂಜೆ ಎಷ್ಟ್ ಚಂದ ಮಾಡ್ಯಾರಿ. ಲಿಂಗ ಪೂಜೆನೂ ಚಂದ ಮಾಡ್ಯಾರಿ, ಲಿಂಗೂ ಚಂದ ಐತಿ, ಮತ್ತ ನೋಡಾಕ ನೀವು ಚಂದ ಅದರಿ. ತಾಯಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕವ. ಶಂಗ ನೋಡಿದ್ರು ಚಂದ ಕಾಣಿಸ್ತಾನ. ನಿಮಿತ್ತಕ್ಕೆ ಮಾತ್ರ ನಾವು ಅವನು ಚಂದ ಆಗಬೇಕಂತ ಹೂವ ಪತ್ರಿ ಏರಿಸ್ತೀವಿ. ಅವನು ಚಂದ ಹೋಲವ್ರು ಯಾರದಾರ ತಾಯಿ? ಏನ ಹೇಳ್ರಿ ಗುರುಗಳ, ನನ್ನ ಮನಸ್ಸಿಗೆ ತುಂಬಾ ಹಿಡಿಸ್ಯಾರ ನೋಡ್ರಿ ನೀವ. ಏನಂದೇವ ನೀನು? ಗುರುಗಳ ಏನಿಲ್ರಿ, ನೀವ ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿ ಬಿಟ್ಟಾರ ನೋಡ್ರಿ. ಏನೇನ ದುಂಡನ ಆಕಾರ, ನಟ್ಟನ ಮೈಕಟ್ಟ, ನಿಮ್ಮನ್ ನೋಡಿ ನನಗ್ ಒಟ್ಟ ಹುಚ್ಚಿಡ್ದಂಗಾಗೈತ್ರಿ ಗುರುಗಳ. ಎಂದ ನಿಮ್ಮನ್ನ ಬಿಗಿದಪ್ಪಿಕೊಂಡಿನೋ, ಎಂದ ನಿಮ್ಮ ಅಂಗ ಸಂಗ ಮಾಡಿನೋ ಅಂತ ನನ್ನ ಮನಸ್ಸ ಕುಣದೆ ಆಡಕತ್ತೈತ್ರಿ. ಅವ್ವ, ಏನ್ ಮಾತಾಡಕತ್ತಿದಿ ನೀನು? ಪರಿಸಂಗ ತ್ಯಾಗ ಮಾಡಿದ ಸನ್ಯಾಸಿಗಳು ನಾವು. ನಾಡಿನ ಜನರನ್ನೆಲ್ಲರ ಮಕ್ಕಳನ್ನು ಮನೋಭಾವನೆ ಇಟ್ಟ ನೋಡೋರು ನಾವು. ಈಗ ನಿನ್ನ ಮನಸ್ಸ ಏನೋ ಬಯಸೈತೆ ಅಂತೇಳಿ ಹಂಗೆಲ್ಲ ನಮ್ಮಂತವ್ರ ಮುಂದೆ ಮಾತಾಡಬಾರ್ದವ. ಅಲ್ಲಿ ನೋಡು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸೇವಾ ಮಾಡಕ ನಮ್ಮ ಗುರುಗಳನ್ನ ನೀವು ಬಿಟ್ಟು ಹೋಗ್ಯಾರ. ಅದನ್ನೆಲ್ಲ ಬಿಟ್ಟು ನಿನಗೆ ಬಂದಾಕ್ಷಣ ನಿಮ್ಮ ಮ್ಯಾಲ ಮನಸ್ಸಾಗೈತಿ, ನೀವು ನನಗೆ ಇಷ್ಟ ಆಗೈತಿ ಅಂದ್ರ ಪಾಪಕ್ಕೆ ಗುರಿ ಆಕೈತಿವ. ದೇಹ ನೋಡಿ ಮರಳಾಗಬಾರದು, ಬಟ್ಟಿ ನೋಡಿ ಬಾಯಿ ಬಿಡಬಾರದು. ಬಲ್ಲವ್ರು ಹೇಳಿಲ್ಲನು, ಯಾವುದನ್ನು ಅಪಕ್ಷೆ ಮಾಡಬಾರದು. ಭಗವಂತ ನಮಗೆ ಯಾವುದನ್ನು ಕೊಟ್ಟನಲ್ಲ ಅದರೊಳಗ ನಾವು ಉಂಡ ತೃಪ್ತಿ ಪಡಿಬೇಕು. ಹಂಗೆಲ್ಲ ಹುಚ್ಚಿಚಾರ ಮಾಡಬಾರ್ದವ. ಬಿಡ್ರಿ ಗುರುಗಳ, ಇದ್ರಾಗ ಏನ್ ತಪ್ಪೈತಿ? ಚಂದ ಇದ್ದಿದ್ರ ಮೇಲ ಕಣ್ಣ ದೃಷ್ಟಿ ಹೋಗುದು ಸ್ವಾಭಾವಿಕ, ಚಂದ ಇದ್ದಿದ್ರ ಮೇಲ ಮನಸ್ಸಾಗೋದು ಸ್ವಾಭಾವಿಕ. ಅದನ್ನೆಲ್ಲ ಬಿಟ್ಟು ಹಾಕ್ರಿ. ಈಗ ನನಗ ನಿಮ್ ಮ್ಯಾಲ ಮನಸ್ಸಾಗೈತಿ, ಎಂದ ನಿಮ್ ಸಂಘ ಮಾಡಿನೋ ಅಂತ ಹಂಬಲಾಗೈತಿ. ಏನ್ ಮಾತಾಡಕತ್ತಿದೀವ ನೀನು? ಕೊರಳಾಗಿ ನೋಡಿದ್ರೆ ಮಂಗಲ ಸೂತ್ರ ಐತಿ, ಹಣೆ ಮೇಲೆ ಸುಂದರ ತಿಲಕ ಕುಂಕುಮ ಐತಿ. ನೋಡಿದ್ರೆ ಯಾವುದೋ ಒಂದು ಮಣಿತಾಣದ ಶಶಿ ಇನ್ನೊಬ್ಬನ ಷಂಡಕ್ಕೆ ಅನ್ನೋ ಮನೋಭಾವನೆ ನಿನ್ನೊಳಗೆ ಎದ್ದು ಕಾಣಿಸ್ತೈತಿ. ಅದನ್ನೆಲ್ಲ ಬಿಟ್ಟ ಪರಪುರುಷರ ನೋಡಿದಾಕ್ಷಣ ಬಾ ಅಂತ ಕರೆದು ಹೆಣ್ಣಿನ ಧರ್ಮ ಎಲ್ಲ ಇದು. ಗುರುಗಳ, ನಿಮ್ ಏದ ಪುರಾಣ ಕೇಳಾಕ ನಾ ಬಂದಿಲ್ಲ. ನನ್ನ ಕಣ್ಣಾಗ ನೀವ್ ನಟ್ಟಾರಿ ಅಂದ್ರ ಬಿಡು ಮಾತ ಅಲ್ಲ, ಬಿಟ್ಟು ಹೋಗು ಹೆಣ್ಣ ಅಲ್ಲ. ಬರ್ರಿ, ನನ್ನ ಮನಸ್ಸ ಸಂತೋಷ ಆಗ್ಬೇಕ, ತಾಯಿ ನನಗ ಆಸೆ ಸಿಗ್ಬೇಕು, ಮಾತಾಡಬೇಡಿಲಿ, ನನಗ ಸುಖ ಸಿಗ್ಬೇಕು. ಬಿಡಮ್ಮ, ಮುಟ್ಟಬೇಡ ನೀನು. ನಾನೊಬ್ಬ ವೈರಾಗಿ ಸನ್ಯಾಸಿ, ಗುರುವಿನ ಆಜ್ಞೆ ಪಾಲಿಸುವ ಶಿಷ್ಯ ನಾನು. ಮಠಕ್ಕ 100 ಮಂದಿ ಭಕ್ತರು ಬರ್ತಾರ. ಬಂದವ್ರ ದೃಷ್ಟಿ ಒಳಗ ನಿನ್ನ ನೀಚ ವರ್ಚನೆ ನೋಡಿದ್ರ ಜನ ನಿನಗ ಥೂ ಅಂತುಗ್ಯಂಗಿಲ್ಲ. ಮಠಕ್ಕೆ ಬಂದ ಹೆಣ್ಮಕ್ಳನ್ನ ಹಂಗ ಸಂಗ ಮಾಡಕತ್ತನ ಕಳ್ಳ ಸನ್ಯಾಸಿ ಅಂತ ಬೆತ್ತ ತಗೊಂಡು ಹೊಡಿತಾರ, ಕಲ್ಲ ತಗೊಂಡು ಉಗಿತಾರ. ತಿನ್ನು ಅನ್ನಕ್ಕ ಮಣ್ಣು ಹಾಕಬೇಡ ನನಗ, ನೀ ಹೊರಟು ಹೋಗವ ಇಲ್ಲಿಂದ. ಗುರುಗಳ, ನಿನ್ನ ಬಿಟ್ಟು ಇಲ್ಲಿ ಯಾರದಾರು? ಈ ಜಗತ್ನ್ಯಾಗ ಸಾಧುಗಳ ಒಂದ್ ಮಠದಾಗ 8 ಮಂದಿನ ಗುರ್ತಾಯಿಗಳನ್ನ ಇಟ್ಟಿರ್ತಾರ. ರಾತ್ರಿ ಸಂಸಾರ ಮಾಡ್ತಾರ, ಮತ್ತ ಹರಿಯಾಗ್ಯದ್ದ ಸಾಧುಗಳ ಅಕ್ಕಾರ. ಇಂಥವ್ರನ್ನ 8 ಮಂದಿನ ಕಾಣಿಲ್ಲ. ಬರ್ರಿ ಬರ್ರಿ. ಮುಟ್ಟಬೇಡವಾ, ನನ್ನ ಮುಟ್ಟಬೇಡ. ನನ್ನ ಮುಟ್ಟಿ ನಿನ್ನ ಪಾಪಕ್ಕೆ ಗುರಿ ಹಾಕಿಯ. ಅಲ್ಲಿ ನೋಡು, ಜಗತ್ ಯಾರು ಇಲ್ಲ ನಮ್ಮನ್ನ ನೋಡಂಗಿಲ್ಲ ಅಂತ ನೀ ತಿಳ್ಕೊಂಡದಿ. ಇಲ್ಲಿ ನೋಡವಾ, ಇಲ್ಲಿ ನೋಡು, ಜಗತ್ತಗಲ್ಲ, ಮುಗಿಲಾಗಲ್ಲ, ಭೂಮ್ಯಗಲ್ಲ, ಭಗವಂತದನ ಅವು ನೋಡಂಗಿಲ್ಲನ? ಅವು ನೋಡಂಗಿಲ್ಲ. ನನ್ನ ಗುರುಗಳು ಹೇಳಿಗಾರ, ನಾನು ಅವ್ರ ಮಾತು ಪಾಲಿಸೋದನಿ. ಅದಕ್ಕೋಸ್ಕರ ನಿನ್ನ ಕೈ ಮುಗಿತನ, ಬಾ, ನಿನ್ನ ಕೈ ಮುಗಿತನ. ಹೊರಟು ಹೋಗಿಲ್ಲಿಂದ. ಅಯ್ಯಯ್ಯ, ಭಕ್ತರು ಬರ್ಗುಡ್ದ ಹೊರಟು ಹೋಗಿಲ್ಲಿಂದ. ಯಾಕ ಅಂಜಾತೇರಿ ಗುರುಗಳ? ಯಾವ ಭಕ್ತರು ಬರ್ತಾರು? ಇಂತ ಅಟ್ಟ ಹರ್ಯಾಂದಾಗ ಇಲ್ಲಿ ಯಾರು ಬರ್ಬೇಕ?
ನೋಡ್ರಿ ನಾ ಮಾತ್ ನಂಬಂಗಲ್ಲ. ನಿಮ್ಮ ಮಾತಿಗೆ ಮರುಳಾಗಿ ಹೊಳ್ಳಿ ಹೋಗು ಹೆಂಗಸ್ ನಾನ್ ಅಲ್ಲ. ಇವತ್ತ ನನ್ನ ದೇಹಕ್ಕ ಸುಖ ಬೇಕಾಗೈತಿ. ಬರ್ರಿ ಅದು ಗುರುವೇ, ನನ್ನ ಮಡಿಕೆ ನನ್ನ ಗಡಿಗೆ. ಅಯ್ಯೋ, ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಜೋಪಾನ ಮಾಡಿದ್ದ ಇವತ್ತು ನನ್ನ ಬಿಟ್ಟು ಆದ್ಯಾ? ಗುರುಗಳ ಮಾತಾಡ್ಬೇಡ. ನನ್ನ ಸರ್ವಸ್ವನ ಹಾಳು ಮಾಡ್ದಿ, ನನ್ನ ಜೀವನ ಮಣ್ಣು ಮಾಡ್ದಿ. ಗುರು ಕೊಟ್ಟು ಮಡಕಿ ನನ್ನ ಜೀವನಕ್ಕಿಂತ ಜೋಪಾನಾಗಿಟ್ಕೊಂಡಿದ್ದೀನಿ. ಇವತ್ತಿದನ್ನು ನನ್ನ ಕೈ ಜಾರು ಬಿಟ್ಟು ಆದ್ಯಾ? ಇವತ್ತು ನಿನ್ನ ಋಣ ಮುಗಿದೋಯ್ತು. ಅಲ್ರಿ ಅಪ್ಪ, ಒಂದ್ ಮಣ್ಣಿನ ಮಡಿಕೆ ಒಡ್ದದ್ಕಾಗಿ ಹಾಡ್ಯಾಡ್ಕೊಂಡ್ ಅಳಾಕತ್ತೇರಿ. ಎದಕ್ ಅಳ್ತೀರಿ ಬಿಡ್ರಿ ಗುರುಗಳ. ನಿಮ್ದ ಕಣ್ಣೀರ ನನ್ನಿಂದ ನೋಡೋದಾಗುದಿಲ್ಲ. ಮಾಡುವುದೆಲ್ಲ ಮಾಡಿ ಈಗ ಮತ್ತೆ ಯಾಕೆ ಕಳ್ತಿ ಅಂತ ತಿಳ್ಕೊಂಡಿಯ? ಇದು ಮತ್ತೆ ಯಾವಾಗ ನನಗೆ ಸಿಗ್ತೈತಿ? ಅಯ್ಯ, ಅದಕ್ಯಾಕ ಚಿಂತೆ ಯಾವಾಗ ನನಗೆ ದೊರೀತೈತಿ? ನೋಡ್ರಿ ಗುರುಗಳ, ಇದು ಒಂದ್ ಮಣ್ಣಿನ ಮಡಿಕೆ ಒಡೆದು ಹೋದ್ರ ಏನಾತ್ರಿ? ನೀವು ನನ್ನವ್ರ ಆದ್ರ ಇಂತ 1000 ಮಡಿಕೆ ಕೊಂಡಿಸ್ಕೊಡ್ತೇನೆ ನಿಮಗ. ಏನವ್ವ, ನಾ ನಿನ್ನವನಾದ್ರ ಇಂತ 1000 ಮಡಿಕೆ ಕೊಂಡಿಸ್ಕೊಡ್ತೀಯ? ತಾಯಿ, ಕೇವಲ ಅಂಗ ಸುಖಕ್ಕಾಗಿ ಮಣ್ಣು ತಿನ್ನು ಕೆಲಸ ನಾ ಮಾಡ್ತೇನೆ ಅಂತ ತಿಳ್ಕೊಂಡಿಯ? ಯವ್ವ, ನಾ ನಿನ್ನ ಕೈ ಹಿಡದ ಅರಗಳಿಗೆ ನಿನ್ ಜೊಡನೆ ಮೈ ಮರೆತು ಮಣಗಿದ್ರ ಇಂತವ 1000 ಕೊಂಡಿಸ್ಕೊಡುದಲ್ಲ. ನಿನ್ನ ಮನಸ್ಸಿನಾಗ ಇವು ನನ್ನವಾದ್ರ ಬಂಗಾರದ ಕೊಡನ ಮಾಡಿಸ್ಕೊಡ್ತಾನಂತೀನಿ ತಿಳ್ಕೊಂಡದಿ. ಆ ಬಂಗಾರ ಕೊಡಕ ಈ ಮಣ್ಣಿನ ಮಡಿಕೆ ಆಗಿನ ಗುಣ ಹುಟ್ಟಬೇಕಲ್ಲವಾ? ಮಣ್ಣಿನ ಗುಣ ಹುಟ್ಟಬೇಕಲ್ಲ. ಏನ್ ನನ್ನ ಮಣ್ಣಿನ ಕೊಡ? ಅಯ್ಯ ಗುರುಗಳ, ಗಪ್ರಿ ಅಳ್ಬ್ಯಾಡ್ರಿ. ಈ ಮಣ್ಣಿನ ಕೊಡಕ್ಕಾಗಿ ಯಾಕೆ ಅಳಾಕತ್ತೇರಿ? ಅಯ್ಯವ್ವ, ಈ ಮಣ್ಣಿನ ಕೂಡ ಹೊಡಿತಂತ ನಾ ಈಗ ಅಳ್ಳಾಕತ್ತಿಲ್ಲ. ಮತ್ತೊಂದು ಕೊಡ ತರದಾಯ್ತಲ್ಲ ಅಂತ ಅಳ್ಳಾಕತ್ತೀನಿ. ಯಾಕೆ ಅಳ್ತೀರಿ ಬಿಡ್ರಿ. ನನ್ ಜೋಡಿ ಬರ್ರಿ, ಹೊಸಾದ್ ಮಣ್ಣಿನ ಕೊಡ ಕೊಂಡಿಸ್ಕೊಡ್ತಾನ. ನೀ ನನ್ನ ಕೊಡ ಕೊಂಡಿಸ್ಕೊಡ್ತಿ? ಇವ ಸತ್ಯ ಹೇಳ್ತೇನೆ ತಿಳ್ಕೊ. ಇಲ್ಲಿ ನನ್ನ ತಂದೆ ತಾಯಿ ಗರ್ಭದಾಗಿಂದ ಭೂಮಿಗೆ ಬಂದಿನಲ್ಲ, 5 ವರ್ಷ ತಕ ಈ ನನ್ನ ದೇಹದ ಅಂಗ ನನ್ನ ತಂದೆ ತಾಯಿಗಳು ನೋಡಿದರು. 5 ವರ್ಷ ಆದ ಬಳಿಕ ನನ್ನ ತಂದೆ ತಾಯಿ ಈ ಮಠಕ್ಕೆ ತಂದು ನನ್ನ ಬಿಟ್ಟು ಹೋದ್ರ. 5 ವರ್ಷದಿಂದ 10 ವರ್ಷ ತನ ನನ್ನ ಗುರುಗಳಾಗಿ ನನ್ನ ದೇಹದ ಅಂಗ ನೋಡಿದರು. 10 ವರ್ಷ ಆದ ಬಳಿಕ ಶಿವಾನಂದ, ನಾನು ಕಾಶಿ ಯಾತ್ರೆಗೆ ಹೋಗಿ ಬರ್ತೇನೋ, ಹೋಗಿ ಬರೋ ತನಕ ಈ ಮಣ್ಣಿನ ಮಡಿಕೆ ನೀನು ಜೋಪಾನ ಮಾಡು ಅಂತ ಹೇಳಿದ್ರು. ಮೈ ಮರೆತಿದನ ಒಡದೆ ಅಂದ್ರ ನಿನ್ನ ಜೀವನ ಹಾಳಕತ್ತೆ ಅಂತ ಹೇಳಿದ್ರು. ಈಗ ನಾ ಯಾಕೆ ಅಳಾಕತ್ತೀನಿ ಅಂದ್ರ, ಮತ್ತೆ ಯಾಕೆ ಅಳಾಕತ್ತೇದಿ? ಮತ್ತೆ ಯಾಕೆ ಅಳಾಕತ್ತೀನಿ? ಏನು ಸ್ವಾಮಿ? ಮತ್ತೆ ಯಾಕೆ ಅಳಾಕತ್ತಿದೆ ಅಂದ್ರ, 40 ವರ್ಷ ಆಯ್ತು ನನಗ. 40 ವರ್ಷದಾಗಿಂದ ಈ ಮಣ್ಣಿನ ಗಡಿಗೆ ಬಿಟ್ಟ ಮತ್ಯಾವ ವಸ್ತು ಈ ನನ್ನ ದೇಹ ನೋಡಿಲ್ಲ. ಮತ್ತೊಂದು ಗಡಿಗೆ ತಗೊಂಡ ಬಣ್ಣ ಅಂದ್ರ ಆ ಮಣ್ಣಿನ ಮಡಿಕೆ ನನ್ನ ಶರೀರದ ಅಂಗಾಂಗವನ್ನು ನೋಡಿ ಬಿಡ್ತೈತಿ. ನನ್ನ ಗುರುಗಳು ಹೇಳಿದ್ರ, ಲೇ ಶಿವು, ನಿನ್ನ ಮುಂಚೆನೆ ಎದ್ದ ಶೌಚಾಲಯಕ್ಕೆ ಹೋದರು ಇದ ಮಡಿಕಿನ ಬಳಸು, ಮುಂಚೆನೆ ಎದ್ದು ಚಳಕ ಮಾಡಿದ್ರು ಇದ ಮಡಿಕಿನ ಬಳಸು, ನಿನ್ನ ಇಷ್ಟವಾದ ಲಿಂಗಕ್ಕ ಇದ ಗಡಿಗಿಂದ ಚಳಕ ಮಾಡಿಸು.
ಅಂತ ಹೇಳಿದ್ರು. ಆವತ್ತಿನಿಂದ ಇವತ್ತಿನವರೆಗೆ ಈ ಗಡಿಗೆ ಬಿಟ್ಟ ಈ ನನ್ನ ದಡವಾದ ದೇಹದ ಶರೀರ ಇನ್ನೊಂದು ಗಡಿಗೆ ನೋಡಿಲ್ಲ. ಮತ್ತೊಂದು ಗಡಿಗೆಗೆ ಈ ನನ್ನ ಸರ್ವಾಂಗ ಇವತ್ತು ತೋರ್ಸು ಪ್ರಸಂಗ ಬಂತಲ್ಲ ಅಂತ ಕಣ್ಣೀರಾಗತ್ತೇನವ. ಈ ಗಡಿಗೆ ಬಿಟ್ಟು ಇನ್ನೊಂದು ಗಡಿವಿಗೆ ನನ್ನ ದೇಹ ತೋರ್ಸುದಾಯ್ತಂತ ನನ್ನ ಕಣ್ಣಾಗಿ ನೀರು ಬಂದುವ. ಗುರುಗಳ ನನ್ ಕ್ಷಮಿಸಿಬಿಡ್ರಿ ಗುರುಗಳ, ನನ್ ತಪ್ಪ ನನ್ ಕ್ಷಮಿಸಿಬಿಡ್ರಿ. ಯಾಕವ್ವ? ಯಾಕ? ಗುರುಗಳ ನನ್ನ ಮದುವೆ ಆಗಿ 2 ತಿಂಗಳಾತ. ಈ ನನ್ನ ಸರ್ವೀರ ನನ್ನ ಗಂಡ ಕಣ್ಣು ತುಂಬ ಎಲ್ಲ ಈ ಅಂಗಂಗ ನೋಡ್ಬಿಟ್ಟಾನ. ಆದ್ರ ನನ್ನ ಗಂಡ ನೋಡಿದ ಸರ್ವೀರ ಇನ್ನೊಂದು ಗಂಡಸಗ ಮ್ಯಾಲ ಆಸೆ ಪಟ್ಟ ಇನ್ನೊಂದು ಗಂಡಸ ನನ್ನ ಸರ್ವೀರ್ ನೋಡ್ದ. ಬ್ಯಾಡಪ್ಪ, ನನ್ನಂತ ಮಳ್ ಹೆಂಗಸ ಈ ಜಗತ್ತಿನ್ಯಾಗ ಯಾರು ಇರ್ಲಾಕಿಲ್ಲ. ನಾ ಮಾಡಿದ ತಪ್ಪಾತೋ ತಂದೆ. ನನ್ನ ಗಂಡ ನೋಡಿದ, ನನ್ನ ಗಂಡ ಮುಟ್ಟಿದ ಈ ಸರ್ವೀರ ಇನ್ನೊಂದು ಗಂಡಸ ಈ ನನ್ನ ಅಂಗಾಂಗ ನೋಡಬಾರ್ದ. ಈ ನನ್ನ ದೇಹ ನನ್ನ ಗಂಡಗ ಮೇಸಲಾಗಿಡ್ತನ. ನನ್ನ ಗಂಡನ ಸರ್ವಸ್ವಾತ ತಿಳ್ಕೊತೀನಿ. ಈ ಮಡ್ಡು ತೆಲಿಗೆ ಹೊಳಿಲಿಲ್ಲೋ ಯಪ್ಪ, ನಾ ಮಾಡಿದ ತಪ್ಪಾತು ಗುರುಗಳ, ನನ್ ಕ್ಷಮಿಸ್ಬಿಡು ಗುರುಗಳ, ನನ್ ಕ್ಷಮಿಸ್ಬಿಡೋ ಯಪ್ಪ. ಇವ ಹೇಳ್ತಾಯಿ ಮಗಳ, ತಪ್ಪು ಮಾಡೋದು ಸ್ವಾಭಾವಿಕ. ಆದ್ರೆ ತಿದ್ದುಕೊಂಡು ನಡೀತನಂತೆ ನಿನ್ನ ಅಂತರಾತ್ಮ ಸಾಕ್ಷಿಯಾಗಿ ಹೇಳಿದಿಲ್ಲ. ಈದವ ನಿನ್ನ ಚಾಡುತ್ತಾನ, ಇದು ನಿನ್ನ ಚಾಡುತ್ತಾನ. ಮಗಳ, ನೀ ನೋಡಿದ್ರ ಯಾವ ದೊಡ್ಡ ಸಾಹುಕಾರನ ಮನೆ ಸೊಸಿ ಕಾಣಿಸ್ತಿ, ಯಾವ ವಿದ್ಯಾವಂತನ ಹೆಂಡತಿ ತರ ಕಾಣಿಸ್ತಿ. ತಾಯಿ, ಯಾಕವ ದೇಹದ ಸುಖಕ್ಕಾಗಿ ಮನಸ್ಸು ಕೆಡಿಸ್ಕೊಂಡಿ, ಕ್ಷಣದ ಸುಖಕ್ಕಾಗಿ ಮನಸ್ಸು ಕೆಡಿಸ್ಕೊಂಡಿ. ನೀನು ಕೆಟ್ಟ ತಾಯಿ. ಈ ವಯಸ್ಸಿನಾಗ ಹಿಂಗ ಮನಸ್ಸನ್ನೋದು ಬಿಸಿಲ ಗುದರಿ ಮನ ಬಂದಂಗ ಹಾರಿ ಹೋಗುದು ಸ್ವಾಭಾವಿಕ. ಆ ಮನುಷ್ಯನ ಬೆಂಡ ಹತ್ತಿದೀನಿ, ಅದಕ್ಕೆ ಈಗ ಅವತ್ತ ಮನಸ್ಸೆಲ್ಲ ಪರಿಶುದ್ಧ ಆಗಿಬಿಟ್ಟು. ಯಾಕಿಂತ ತಪ್ಪು ಕೆಲಸಕ್ಕೆ ಮನಸ್ಸು ಕೊಟ್ಟು ಹೇಳದನ. ತಂದೆ, ನನ್ನ ಗಂಡೊಬ್ಬ ಈ ದೇಶ ಕಾಯುವ ಸೈನಿಕ. 3 ತಿಂಗಳ ಡ್ಯೂಟಿ ಮೇಲೆ ಹೊಂಟ ನಿತ್ತ. ನಿಮ್ಮನ್ನ ಬಿಟ್ಟು ನನಗೆ ಇರಾಕ್ ಆಗಂಗಿಲ್ರಿ, ನಾ ಒಬ್ಬಕ್ಕೆ ಹೆಂಗಿರ್ಲಿ, ನನ್ನ ದೇಹಕ್ಕೆ ಸುಖ ಬೇಕು ಅಂತ ಕೇಳಿದ್ನಿ. ಅವ್ ಹೋಗಾಕ ಒಂದು ಮಾತು ಹೇಳಿದ, ಬಲ್ಲಾರ ಸಂಘ ಮಾಡ, ದೇಹಕ್ಕ ಸುಖ ಸಿಗ್ತೈತಿ, ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ ಅಂತ ಹೇಳಿದ. ನಾ ಪುರುಷರದಿಂದ ನನ್ನ ಮನಸ್ಸಿಗೆ ಸುಖ ಸಿಗಬೇಕಂತ ಇಂತ ಮಣ್ಣು ತಿನ್ನು ಕೆಲಸ ಮಾಡಿದ್ನೇಯಪ್ಪ. ನಂದು ತಪ್ಪಾತು ಗುರುದೇವ. ಜಾಡ ತಾಯಿ, ನೀ ತಿಳ್ಕೊಂಡಿದ್ದ ಅಲ್ಲಿ ತಪ್ಪ. ದೇಶ ಕಾಯುವ ಕೆಲಸ ಹಗರಂತೆ ತಿಳ್ಕೋಬೇಡ. ಅದು ಒಂದು ತಪಸ್ಯ, ಅದು ಒಂದು ಜ್ಞಾನ. ಜನ್ಮ ಕೊಟ್ಟ ತಂದೆ ತಾಯಿನ ಬಿಟ್ಟ, ಒಡ ಹುಟ್ಟಿದ ಅಣ್ಣತಮ್ಮರನ್ನ ಬಿಟ್ಟ, ಮಾಡಿಕೊಂಡಿದ ಮಡದಿನ ಬಿಟ್ಟ, ಹುಟ್ಟಿಸಿದ ಮಕ್ಕಳನ್ನ ಬಿಟ್ಟ ದೇಶಕ್ಕಾಗಿ ಹೋರಾಡೋದು ಒಂದು ತಪಸ್ಸದು. ಸನ್ಯಾಸಿಗಳು ನಾವು ಗುಡಿಯೊಳಗ ಕುಂತ ಲೋಕ ಉದ್ಧಾರ ಮಾಡೋ ಭಗವಂತ ಅಂತ ಪ್ರಾರ್ಥನೆ ಮಾಡಿದರ, ಸೈನಿಕರು ಗಡಿಯಲ್ಲಿ ನಿಂತು ಕೈಯಲ್ಲಿ ಗನ್ ಮಿಷನ್ ಹಿಡದು ಎದುರಿಗೆ ಬರುವ ವೈರಿಗಳನ್ನ ಸದಬಡಿಯುವುದಂದ್ರ ಅದು ಒಂದು ತಪಸ್ಸಲ್ಲಿನ ತಂಗಿ. ನಾ ಹೇಳುದು, ದೇಶ ಕಾಯುವ ಸೈನಿಕನ ಹೆಂಡತಿ ಆಗಬೇಕಾದ್ರ 3 ಜನ್ಮಾಂತರ ಪುಣ್ಯ ಮಾಡಿರ್ಬೇಕು. ಬಾರಮ್ಮ ಇಲ್ಲಿ, ಬಾ ಚಿಗವ್ವ. ಇಲ್ಲಿ ಬಾರಮ್ಮ. ಹೇಳ್ರಿಪ್ಪ ಗುರುಗಳ. ಈಕೆ ಯಾರಮ್ಮ? ನೀನು ದೇಶ ಕಾಯುವ ಸೈನಿಕನ ಹೆಂಡತಿ ಆದರ ಈಕೆ ನಾಡಿಗೆ ಅನ್ನ ಹಾಕುವ ರೈತನ ಹೆಂಡತಿ. ಸಣ್ಣ ವಯಸ್ಸಿನಾಗ ಈಕೆ ಗಂಡ ದುರ್ಮಾರ್ಗದಲ್ಲಿ ಬಿದ್ದ ಸತ್ತು ಹೋಗಿಬಿಟ್ಟ. ಸಂಸಾರಿನ ಮೇಲಿನ ಮೋಹ ತ್ಯಾಗ ಮಾಡಿ ಈ ಮಠಕ ಇದ್ದ ಭೂಮಿಯೆಲ್ಲ ದಾನ ಕೊಟ್ಟಳು, ಮಠ ಕಟ್ಟಿಸಿದಳು, ಭಗವಂತನ ಸ್ಥಾಪನ ಮಾಡಿದಳು.
ಈ ಮಠಕ್ಕೆ ಬರುವ ಭಕ್ತರೆಲ್ಲ ನನ್ನ ಮಕ್ಕಳನ್ನು ಮನೋಭಾವನೆ ಇಟ್ಟುಕೊಂಡೈತಿಕ್ಕಿ. ಜಗತ್ತಿಗೆ ನಾನು ಜನರಲ್ಲಿ ಕೇಳ್ಕೋದೇನಂದ್ರೆ, ದೇಶ ಕಾಯುವ ಸೈನಿಕನ ಹೆಂಡತಿನ, ನಾಡಿಗೆ ಅನ್ನ ಹಾಕುವ ರೈತನ ಹೆಂಡತಿನ ಯಾವತ್ತೂ ಕೀಳ ದೃಷ್ಟಿಯಿಂದ ನೋಡಾಕ್ ಹೋಗಬೇಡ್ರಿ. ಯಾಕಂದ್ರೆ ತಾಯಿ ಸ್ಥಾನ ಸಿಗುವುದು ಯಾರಿಗೆ ಅಷ್ಟು ಸುಲಭವಾಗಿ ಬರೋದಿಲ್ಲವ. ನಾವು ಒಬ್ರಲ್ಲ ಇಬ್ರ 10 ಮಂದಿಗೆ ಜನ್ಮ ಕೊಟ್ರ ನಮ್ಮ ಮನಸ್ಸ ಅವ್ರ ಮೇಲೆ ಹರಿದು ಹೋಗತಿ. ಆದ್ರೆ ಈಕಿ ಮನಸ್ಸ ಮಠಕ್ಕೆ ಬರೋ ಭಕ್ತರನ ಮಕ್ಕಳಂತ ತಿಳ್ಕೊತಾಳ. ಆಯ್ಕೊಂದ್ ಹಾಡ ಹಾಡ್ತಾಳವ, ಎಷ್ಟು ಚಂದ ತನ್ನ ಜ್ಞಾನದೇತ. ಯಾ ಹಾಡ್ ನನ್ನೊಳಗ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಈಕಿ ಯಾರಂದ್ರ 12ನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಹೇಳಲ್ಲ, ಸಾವಿಲ್ಲದ ಕೇಡಿಲ್ಲದ ಗುರು ಇಲ್ಲದ ಹಿರಿ ಇಲ್ಲದ ಕುಲ ಇಲ್ಲದ ಶೀಮಿಲ್ಲದ ಚಲುಗಾರನೆ ನನ್ನ ಗಂಡ ಆಗಬೇಕು. ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹಂಗ ಬೇಡಿಕೊಂಡಳ, ಹಂಗ ಈಕಿ ಮನಸ್ಸಿನ ಗಂಡನ ಮಾಡಿಕೊಂಡಳ. ಭಗವಂತನ ದೇಹದ ಗಂಡನ ಮರೆತು ಬಿಟ್ಟಳ. ಅದಕ್ಕೆ ಹೇಳ್ತಾರವ, ದೇಹದ ಸುಖವೇ ಸುಖವಲ್ಲ, ನಾಲ್ಗೆ ತೃಪ್ತಿಯೇ ತೃಪ್ತಿಯಲ್ಲ ಎಂದ ಬತ್ತಲಾರದ ಆತ್ಮದ ಸುಖ ಕೊಡುವ ಪರಮಾತ್ಮನೇ ಗಂಡ ಆಗಬೇಕನ್ನೋದು ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡವರು. ನೀವಿಬ್ಬರು ಭೂಮಿ ತೂಕದ ಹೆಣ್ಣ ಮಕ್ಕಳು. ಆತೋ ತಂದೆ, ಅಜ್ಞಾನ ಕತ್ತಲು ಕಳೆದ ಸುಜ್ಞಾನದ ಕಂಡ ತೆರೆಸಿದ ನನ್ನ ಭಾಗದ ದೇವ್ರು ಯಪ್ಪ ನೀ. ಇನ್ನ ಮ್ಯಾಲೋತ ಪರ ಪುರುಷರೆಲ್ಲ ನನ್ ಅಂತಾಮ್ರತ ತಿಳಿದ ಜೀವನ ಮಾಡ್ತನಪ್ಪ. ನನ್ನ ಗಂಡನ ಸರ್ವಸ್ವ, ನನ್ನ ಗಂಡನ ದೇವ್ರತೆ ತಿಳಿದ್ ನಡೀತಾನ. ಅಜ್ಜ, ನನ್ ಕಣ್ಣು ತೆರೆಸಿದ ದೇವ್ರಪ್ಪ, ಆಶೀರ್ವಾದ ಮಾಡಿ ನಾ ಹೋಗಿ ಬರ್ತಾನ. ಓಂ ನಮಃ ಶಿವಾಯ. ಚಿಗವ, ನಾ ಹೋಗಿ ಬರ್ತಾನ. ನೋಡಿದಿನವ, ಜೀವನದೊಳಗ ಜಂಜಾಟಗಳು ಎಷ್ಟದಾವ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಗುಣಗಳ ಗೆದ್ದವನ ಭಗವಂತ ಅಂತ ಹೇಳ್ತಾರ. ಹೌದ್ರಿ ಅಪ್ಪ. ನಡಿತಾಯಿ, ಹಸುವಾದು ಅಂಬಲಿ ಕಾಸು ನಡಿ. ಬರ್ರಿಪ್ಪ, ಆಮ್ಲೆ ಕಾಸ್ತನು ಕುಡಿಯಕ್ರಿ. ಓಂ ನಮಃ ಶಿವಾಯ. ಯಾರೇ ರೀ ನೀವ? ಅಲ್ರಿ, 3 ತಿಂಗಳು ಬಿಟ್ಟು ಬರ್ತದ ಅಂತ ಹೇಳಿರಿ ನನಗ. ಬಂದ್ಬಿಟ್ರಿ, ಬಾಳ ಸಂತೋಷ ಆಯ್ತ್ರಿ. ನನಗ್ ಬಾಳ ಖುಷಿ ಆತ್ ನೋಡ್ರಿ. ನನಗ ಇದು ನಿಂತೈತ ಮ್ಯಾಲಿನ ಆಫೀಸರು ಫೋನ್ ಹಚ್ಚಿದ್ರ, ಅದಕ್ಕಾಗಿ ಹೊಳ್ಳಿ ಬಂದ ನೋಡು. ಬಾಳ ಚಲೋ ಆತ ಬರ್ರಿ. ಯಾಕಂದ್ರ ದೇವ್ರ ನನ್ನ ಕಡೆ ಅದಾನ. ಗಂಡ ಹೆಂಡತಿ ನಾವ್ ಒಂದ್ ಮಾಡಿದ್ಲ, ಇನ್ನೋ ನನ್ನ ತಾಳಿ ಭಾಗ್ಯ ಗಟ್ಟಿ ಐತ್ರಿ. ಬರ್ರಿ, ನಿಮ್ಗ ದೃಷ್ಟಿ ತೆಗಿತನು, ಆರತಿ ಮಾಡ್ತನು. ಬರ್ರಿ, ನೀರ್ ತರ್ತನಿ.